ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಆ್ಯಂಡ್ ಅ ವೆರಿ ಲಾಂಗ್ ಟೈಮ್ ಕಾರ್ ಬ್ಲಾಗಲ್ಲಿ ಸಿಗ್ತಿದ್ದೀವಿ, ಮೋಟರ್ ಬ್ಲಾಗಲ್ಲಿ ಸಿಗ್ತಿಲ್ಲ. ಯಾಕೆಂದರೆ ಟೈಮ್ ಆಯ್ತಿಲ್ಲ, ಬರೀ ಹಿಂಗೆ ಆಗೋಯ್ತು. ಆ ಕೆಲಸ ಈ ಕೆಲಸ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದು ಇದು ಬದನೆಕಾಯಿ ಹುಣಸೆಕಾಯಿ ಬೆಟ್ಟಿ ಕಸ ಅಂತ ಹೇಳ್ಕೊಂಡು ಹಿಂಗೆ ಆಗೋಯ್ತು. ಹಾಗೆಲ್ಲ ಹೇಳಿ ಇವತ್ತು ಒಂಚೂರು ಮಡಿಕೇರಿಗೆ ಹೋಗಿ ಗ್ಯಾಸ್ ತಗೊಂಬರೋಣ ಅಂತೇಳಿ ಹೊರಟಿದ್ದೀವಿ. ಸೊ ವಾಯ್ಸ್ ಯಾವ ರೇಂಜಿಗೆ ಕೇಳಿಸಿದೆ ಏನು ಕತೆ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ ಹೇಗೆ ಅಂತ. ಆ್ಯಂಡ್ ಇವತ್ತು ಹೋಯ್ತಿಲ್ಲ ನಾನು ಆ್ಯಕ್ಚುಲಿ ವ್ಯಾನಲ್ಲಿ ಆಯಿತಾ, ಓಮ್ನಿಲಿ ಸುಮಾರು ಟೈಮ್ ಆಗಿತ್ತಲ್ಲ ಆ್ಯಕ್ಚುಲಿ ಓಮ್ನಿ ನೋಡೋದೆ. ಹಾಗೆ ಓಮ್ನಿಲಿ ಹೊರಟಿದ್ದೀವಿ. ಮೊನ್ನೆ ಕಾರಲ್ಲಿ ಬೇರೆ ಬೆಂಗಳೂರು ಹೋಗಿ ಬಂದು ಬೆಳಿಗ್ಗೆ ಹೋಗಿದ್ದು ಸಾಯಂಕಾಲ ಬಂದಿದ್ದು, ತಿಕ್ಲಿಡ್ದು ಹೋಗ್ಬಿಡ್ತು. ಮೈಕೈ ಎಲ್ಲ ಹೋಗೋಕ್ಕೆ ಅಡ್ಡಿಲ್ಲ ಬೇರೆ. ಸೊ ಒಂಥರ ಡೆಲ್ಲಿ ಟ್ರಿಪ್ಪು ಮುಗಿಸ್ದಂಗೆ ಆಯಿತು. ನಾನು ಅಬ್ಸರ್ವ್ ಮಾಡ್ದಂಗೆ ನನ್ನ ಜೊತೆ 390 ಇದ್ದಾಗಲೂ ಅಷ್ಟೇ, ಈಗ ಮನೇಲಿ ಇರಬೇಕು ಅಷ್ಟೇ. ಬೇಸಿಗೆಗಾಲ ಬಿಸಿಲಲ್ಲಿ ಇರ್ಬೇಕಾದ್ರೆ ಅಥವಾ ಬೇಸಿಗೆ ಟೈಮಲ್ಲಿ ನನಗೆ ರೈಡ್ ಮಾಡೋಕ್ಕೆ ಇಲ್ಲ, ಬ್ಲಾಗ್ಗಳೇ ಇಲ್ಲ, ರೈಡ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಏನಿದ್ರು ಮಳೆ, ಹುಚ್ಚ ಬಟ್ಟೆ ಮಳೆ. ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಸಾಕು ಚಡ್ಡಿ ಎಲ್ಲ ಒದ್ದೆ ಆಗೋಂಗೆ ಮಳೆ ಹೊಡಿತದೆ. ಸೊ ಈ ಸಲನೂ ಅದೇ ಹಣೆ ಬರ. ಬೇಸಿಗೆಯಲ್ಲಿ ತೋಟಕ್ಕೆ ನೀರು ಹೊಡಿಯೋದು, ಅದು ಇದು ಆಚೆ ಈಚೆ ಬಿಸಿ ಆಗ್ಬಿಡ್ತೀವಿ. ಇನ್ನು ಜೂನಲ್ಲಿ ಆಬ್ವಿಯಸ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಮಾಡೋಕ್ಕೆ ಏನು ಕೆಲಸ ಇರೋದಿಲ್ಲ, ಬೈಕ್ ತಗೊಂಡು ಸುತ್ತ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ. ಸೊ ಏನು ತಲೆನೋವಲ್ಲ, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ನ ತೆಗೆದುಬಿಟ್ರು ರೈನಿ ಬಾಯ್ ಅಂತ ಕರೆದಾಗ್ತದೆ ಅಂತ. ರೈನಿ ಬಾಯ್ ಬ್ಲಾಗ್ಸ್ RVB ಅಲ್ಲ RVB ಚೆನ್ನಾಗಿರುತ್ತೆ ಹೆಸರು. ಬಟ್ ಕಾಲಕ್ರಮೇಣ ಮಳೆದೇ ನಿಂತೋಗ್ಬಿಟ್ರೆ ಪುನಃ ಹೆಸರು ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ಮಡಿಕೇರಿ ರೋಡಲ್ಲಿ ಈ ಬಸ್ಸು ಲಾರಿ ಎಲ್ಲ ಸಿಗಾಕೊಂಡ್ಬಿಟ್ರೆ ಅಂತೂ ಓವರ್ಟೇಕ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಗುರು, ಸಾಹಸ. ಅದು ಇವತ್ತೆಲ್ಲ ಸ್ವಲ್ಪ ವೆಹಿಕಲ್ಸ್ ಕಮ್ಮಿ ಇದ್ದಾಗಿದೆ. ಇಲ್ಲಾಂದ್ರೆ ಒಂದು ಬಸ್ ಸಿಕ್ಬಿಟ್ರೆ ಅದೊಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಮಡಿಕೇರಿ ತಲುಪಗಂಟೆ ಜೊತೆಲ್ಲ ಇರ್ತದೆ. ಏನೋ ಪುಣ್ಯಕ್ಕೆ ಸಿಗಿಲ್ಲ. ಆ್ಯಂಡ್ ಈ ಗೌರ್ಮೆಂಟ್ ಬಸ್ಸುಗಳ ಹಿಂದೆ ಅಂತ ರಾಜ ಮಟ್ಟದ ಕೃಷಿ ಅಂತ ಬರ್ಕೊಂಡು ಆ ಥರದ್ದು 2 ಬಸ್ಸು ಹೋಯ್ತಾ ಇದೆ. ಏನೋ ರ್ಯಾಲಿನ ಏನಿರುತ್ತೆ ಗೊತ್ತಿಲ್ಲ. ನನ್ನ ಅಕ್ಕನ ಗೊತ್ತಾಗ್ತಿಲ್ಲ. ಹೊಸ ಲೈಟ್ ಹಾಕೊಂಡು ಎಲೆಕ್ಟ್ರಿಕ್ ಸ್ಕೂಟ್ರೆಲ್ಲ ಆರಾಮಾಗಿ ಹೋಯ್ತಿದ್ದಾರೆ. ಏನು ಬಸ್ಸುಗಳು ಇಷ್ಟೊಂದಿದೆ ಇವತ್ತು. ಸೊ ಮಡಿಕೇರಿ ಗ್ಯಾಸ್ ಏಜೆನ್ಸಿ ಒಂದು HP ಗ್ಯಾಸಲ್ಲಿ ಗ್ರೌಂಡ್ ರಿಪೋರ್ಟ್ ಫ್ರಮ್ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಹೋಲಿ ಮೋಲಿ ಇದೆಷ್ಟು ವೆಹಿಕಲ್ಸ್ಗಳು, ಗ್ಯಾಸ್ ಇಲ್ಲ, ಏನು ಕತೆ. ಸೊ ಲೈನ್ ನೋಡ್ತಿದ್ರೆ ಗ್ಯಾಸ್ ಇದೆ, ತೊಂದರೆ ಇಲ್ಲ. ಬಟ್ ನ್ಯೂಸ್ ನೋಡಿ ಜನ ಎದ್ರಿ ಹಿಂಗೊಂದು ಬಂದಿರೋದಿಲ್ಲ. ಯಾರು ಗುರಿದು ಜೀಪ್ ಬರುತ್ತು ಬಿಕೋ ಅಂತಿತ್ತು ನಾರ್ಮಲ್ ಆಗಿ. ಇಲ್ಲಿ ರೆಡ್ ಕಲರ್ ಜಾಗ್ವಾರ್ ಬರೋದೇ ಇದೆ ನೋಡಿ, ಕಾಣಿಸ್ತಿದ್ಯಾ? ರೆಡ್ ಕಲರ್. ಗ್ರೌಂಡ್ ರಿಪೋರ್ಟ್ ಫ್ರಮ್ ಮಡಿಕೇರಿ HV ಗ್ಯಾಸ್. ಹೆವಿ ರಶ್ ಗುರು. ಹೋಲಿ. ಸೊ 3/4 ಗಂಟೆ ಬಳಿಕ ಗ್ಯಾಸ್ ಸಿಕ್ತು ಗುರು. ನಿಜ ಹೇಳ, ಗ್ಯಾಸಿಗೆ ಲೈಕ್ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಡೊಮೆಸ್ಟಿಕ್ ಗ್ಯಾಸ್ ನಾವೇನಿಗೆ ಮನೆಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಈ ಗ್ಯಾಸಲ್ಲಿ ಏನು ಶಾರ್ಟೇಜ್ ಇಲ್ಲ ಆ್ಯಸ್ ಆಫ್ ದ ರಿಪೋರ್ಟ್ ಪ್ರಕಾರ. ವಿಷಯ ಅಂದರೆ ಈ ಹಾಳಾದ ನ್ಯೂಸ್ಗಳು ನೋಡಿ ನೋಡಿ ಜನರಿಗೆ ಒಂಥರ ಫ್ರಸ್ಟ್ರೇಟ್ ಆಗಿದಾಗಲಿ ಆ ಕಡೆ ಗ್ಯಾಸ್ ತಗೊಂಬಿಡೋಣ ಅಂತ ಎಲ್ಲರಿಗೂ ಭಯ ಹುಟ್ಟುಬಿಟ್ಟಿದೆ. ಗ್ಯಾಸ್ ಖಾಲಿ ಆದರೆ ಏನಪ್ಪ ಮಾಡೋದು ಅಡುಗೆಗೆ ಅಂತ ಹೇಳೋ ಒಂದು ವಿಷಯ ತಲೆಯಲ್ಲಿ ಕೂತ್ಬಿಟ್ಟಿದೆ. ಯಾಕಂದರೆ ನ್ಯೂಸ್ ಚಾನಲ್ ಅವರು ಈಗೂ ಉಂಟೆಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಆಬ್ವಿಯಸ್ಲಿ ಈ ವಾರ್ ಕಂಟಿನ್ಯೂ ಆದರೆ ಹೋಲಿ ಎಲ್ಲದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಅಂತೂ ಒಂಥರ ಸೇಫರ್ ಸೈಡ್ ತೆಗೆದಿಟ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಹೆಂಗೆ ಹೇಳೋದು, ತಲೆಗಟ್ಟೆ ಅವನಾರು ಎಲ್ಲಿಗಾರು ಬಾಂಬ್ಗೆ ಬಾಕಿ ಆ ಕಡೆ ಹೊರಡೋದು ಸ್ಟಾರ್ಟ್ ಆಗಿಬಿಟ್ರೆ ಬಾಂಬಾಗಿ ಸಾಯಿಸ್ತಾಯಿದ್ವಿ, ಊಟ ಇಲ್ಲದೆ ಸಾಯ್ಬೇಕಾಯ್ತದಲ್ಲ. ಸೊ ವಾಪಸ್ ಬಂದು ಶುಂಠಿ ಹೊಟ್ಟು ತಲುಪಿದೆ. ಎಷ್ಟು
ತಲೆನೋವು ಬೆಳಿಗ್ಗೆಯಿಂದ. ವೆದರ್ದು ಸರಿ ಅಂತೇಳಿ ಸುಮಾರೆಲ್ಲ ಕೆಲಸಗಳೆಲ್ಲ ಮುಗೀತು. ಹಾಗೆ ಅದೇನೋ ಗಾಗಲ್ಸ್ ಒಂದು ಆರ್ಡ್ರ್ ಮಾಡಿದ್ದೆ, ಎಲ್ಲಿ ಓಕ್ನೋ ಬ್ರ್ಯಾಂಡಲ್ಲಿ. ಸೊ ಬೇಸಿಕಲಿ ಏನಾಯ್ತು ಅಂದರೆ, ನನಗೆ 9th ಏನೋ ಡೆಲಿವರಿ ಸಿಗಬೇಕಾಗಿದ್ದು, ಇವತ್ತು 11th ಡೇಟ್ ಬಂದು. ಸೊ ಅಲ್ಲೋಗಿ ಕೇಳಿದರೆ, ಇಲ್ಲ ಸರ್ ಸುಮಾರು ಪಾರ್ಸಲ್ಗಳಿದೆ, ನಮಗೆ ಹುಡ್ಕೋಕ್ಕಾಯ್ತಿಲ್ಲ, ಅದು ಇದು ಬದನೆಕಾಯಿ ಅಂತ ಕತೆ ಹೊಡಿತಾ ಇದ್ದಾರೆ. ಸೊ ವರ್ಸ್ಟ್ ಸರ್ವಿಸ್ಗಳು ಈ Delivery.com ಅವರು ಇದ್ದಾರಲ್ಲ, ಮಾಮೂಲಿ ಇದೆ ಕತೆ ಅವ್ರದ್ದು. ಸೊ 3 days ಆದರೂ ಕೂಡ ಇನ್ನೂ ನನಗೆ ಪಾರ್ಸಲ್ ಸಿಕ್ಕಿಲ್ಲ. ವಿಷಯ ಅಂದರೆ ಅವ್ರ ಆಫೀಸಲ್ಲೇ ಇದೆ, ನನ್ನ ಆರ್ಡರ್ ಅಲ್ಲೇ ಇದೆ, ಬಟ್ ಅವ್ರಿಗೆ ಹುಡ್ಕೋಕ್ಕೆ ಕಷ್ಟ. ತುಕ್ಕಾಲಿಗಳು. ಇನ್ನು ಅದೆಲ್ಲ ಮುಗಿಸ್ಕೊಂಡು ಅಮೆಝಾನ್ ಆಫೀಸಿಗೆ ಹೋಗಿ ಅಲ್ಲಿ ಪಾರ್ಸಲ್ ಎಷ್ಟೇ ಗುಡ್ಡೆ ಲಾರಿಲಿ ಇದ್ದರೂ ಕೂಡ ಹುಡುಕಿ ಬಿಟ್ಟು ಕೊಡ್ತಾರೆ. ಸೊ ನನ್ನ ಮೈಕ್ ಕಟ್ಟಾಗಿತ್ತು, GoPro ಮೈಕ್, ಅದಕ್ಕೆ ಹೊಸದು ಪುನಃ ತರಿಸ್ದೆ. ಆಲ್ಮೋಸ್ಟ್ 3-4 years ಆ ಮೈಕ್ ಬಂತು, ಈಗ ಹೊಸ ತರಿಸಿದ್ದೀನಿ. ಒಂದು ಒಳ್ಳೆ ಮೈಕ್ ಅಂತ ಹೇಳ್ಬೋದು. ಅಂತ ಮಾನೋ MAONO ಬ್ರ್ಯಾಂಡು. ಹಾಗೆ ಸ್ವಲ್ಪ ಹೊಟ್ಟೆ ಸಿಕ್ಕಿತು ಅಂತೇಳಿ KFC ಬರ್ಗರ್ ಎತ್ಕೊಂಬಂದೆ. ಹಿಂಗೆ ಬಿಟ್ಟರೆ ನಮ್ಮ ದಿನಚರಿಗಳು ಹೋಯ್ತಾ ಇದೆ. ಏನು ಗುರು, ಯಾವ ಕರ್ಮದ ಶೆಕೆ ಅಂದರೆ ಥೂ. ಸೊ ನಮ್ಮ ಮೆಕ್ಸಿಕನ್ ಬರ್ಗರ್ ಅಂತೆ KFC ಇದು. ಪರವಾಗಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲ್ಲ, ಬರ್ಗರ್ ಡಸ್ ಇಟ್ಸ್ ಜಾಬ್ ಅಷ್ಟೇ. ಕುಶಾಲನಗರದಲ್ಲಿ ಆ್ಯಕ್ಚುಲಿ ಒಂದು ಕಡೆ ರೆಡಿ ಪೌಡ್ರ್ಗಳು ಸಿಗುತ್ತೆ, ಏನೇ ಪೌಡ್ರ್ ಬೇಕಾದ್ರು, ಮಸಾಲೆ ಪೌಡ್ರ್ಗಳು. ಸೊ ರೆಡಿಮೇಡ್ ಅಲ್ಲ, ಇಲ್ಲೇ ರೆಡಿ ಮಾಡೋದು. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇಲ್ಲೇ ತಗೋಣ ಅಂತೇಳಿ ಬಂದೆ. ಈಗ ಅದರ ಹಾರ್ಡ್ವೇರ್ ಶಾಪಿಗೆ ಹೋಗ್ಬೋದು. ಸೊ ಸುಮಾರಕ್ಕೆಲ್ಲ ಮುಗೀತು ಅಂತ ತಿಳ್ಕೊಳ್ತೀನಿ. ಕೆಲಸಗಳು ಸಾಕಾಗೋಯ್ತು ಬರೀ ಬಿಸಿಲಿಗೆ. ನನಗೆ ಇದೊಂದು ವಾಲ್ವ್ ಬೇಕಿದ್ದು, ಬೋರ್ವೆಲ್ಲಿಗೆ ಕಟ್ಟಾಗ್ತಿದೆ. ಇದನ್ನು ತಗೊಂಡಿದ್ದು ಮನೇಲಿ ಫಿಟ್ ಮಾಡೋದು ಏನಂತೇಳಿ. ಸೊ ನಿಸರ್ಗಧಾಮದಲ್ಲಿ ನೋಡಿ ಇವತ್ತೇ ಸ್ವಲ್ಪ ಕಮ್ಮಿ ಗಾಡಿಗಳು ಕಾಣಿಸ್ತಿರೋದು. ಇಲ್ಲಾಂದರೆ ಜೇನುಗೂಡು ಇದ್ದಂಗೆ ಜನ ಹಿಡ್ತಿದ್ರು. ಅದರೊಟ್ಟಿಗೆ ಇಲ್ಲೊಂದು ಅಂತ ಫ್ರೆಶ್ ಕ್ಯಾಚ್ ಸೀ ಫ್ರೆಶ್ ಅಂತ ಒಂದು ಶಾಪ್ ಇದೆ ಅಂತ, ಬೀಚ್ ಶಾಪು. ಲೈಕ್ ನೋಡುತ್ತೆ. ಮೊನ್ನೆ ಅದೇನೋ ಕ್ರ್ಯಾಬ್ ತೊಗೊಳಕ್ಕೆ ಅಂತ ಹೋಗಿದ್ದೆ. ಇವತ್ತು ಸಾಸೇಜ್ ಚಿಕನ್ ಸಾಸೇಜ್ ಚೆನ್ನಾಗಿ ಏನೆಲ್ಲ ಆಯ್ತದೆ ಎಲ್ಲ ಟ್ರೈ ಮಾಡೋದು. ಈ BMW X4 ನೋಡಿ ಏನು ಸಿಲ್ಕಾಗಿ ಕಾಣಿಸ್ತದೆ ಅಂತ. ಲ್ಯಾಂಬರ್ಗಿನಿ ಉರುಸ್ತ ಮಗು ಥರ ಕಾಣಿಸ್ತದೆ. ಸಗದಾಗ ಉಂಟಲ್ಲ ಗುರು X4. ಸಗದಾಗಿತ್ತಲ್ಲ. 09 ರಿಜಿಸ್ಟ್ರೇಷನ್, Mysore. ಇಲ್ಲ ಐಡಿಯಲ್ ಚಿಕನ್ ಜೊತೆಲಿ ಬ್ಲೂ ಫಿನ್ ಕ್ಯಾಚ್. ಸೊ ಇವತ್ತಂತೂ ಸ್ಯಾರಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ, ತೊಂದರೆ ಇಲ್ಲ. ನೀರಾಗಂಡು ತಿನ್ಸಾಗಿ ಸುಮಾರು ಪೀಸ್ಗಳಿದಾಗರು. ಚೆನ್ನಾಗಿರ್ಬೋದೇನೋ ಗೊತ್ತಿಲ್ಲ, ಮನೇಲಿ ಟ್ರಯಲ್ ಮಾಡೋಣ. ಸುಮಾರು ಟೈಮಿಂದ ಆಸೆ ಇತ್ತು. ಐ ಮೀನ್ ಇಲ್ಲೆಲ್ಲೂ ಸಿಗೋದಿಲ್ಲ ಆಯಿತು. ಕುಶಾಲನಗರದಲ್ಲಿ ಸಿಗ್ತಾ ಇತ್ತು. ಲೈಕ್ 7 packs 8 pack 8 ಪೀಸು ಆ ಥರ. ನೋಡೋಣ, ಚೆನ್ನಾಗಿದ್ರೆ ಮತ್ತೆ ಬೇರೆ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ. ಇನ್ನು ನಮ್ಮ ಮುಂದಿನ ನಿಲ್ದಾಣ ನಮ್ಮ ಮನೆ. ಏನೋ ಒಂಥರ ಚೆನ್ನಾಗಿದೆ, ಏನೋ ಒಂಥರ ಕೆಟ್ಟದಾಗಿದೆ. ಏನು ಶೆಕೆ ಗೊತ್ತಾ, ಅವತ್ತು ಡೆಲ್ಲಿಂದ ಬರ್ಬೇಕಾದ್ರೆ ಅದು ಹೇಗೆ ಬಂದೋ ದೇವರಿಗೆ ಗೊತ್ತು. ಇಡೀ ಬೈಕ್ ಓಡಿಸ್ಬಿಟ್ಟಿದ್ವಿ. ಅದು ಈ ಟೈಮಲ್ಲಿದ್ದ ಟೆಂಪ್ರೇಚರ್ ಆಲ್ಮೋಸ್ಟ್ 38-40 degrees ಇತ್ತು ಹೈವೇಲಿ. ಅದು ಯೋಚನೆ ಮಾಡಿದ್ರೆ ಈಗಲೂ ಮೈಜುಮ್ ಅಂತದೆ. ಯಾವ ಜೋಶಲ್ಲಿ ಬಂದೆ, ಎಡರ್ದಲ್ಲ ಯಾವ ರೇಂಜಿಗೆ ಇದ್ದಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ. ಜೋಶ್ ಗುರು, ಜೋಶು. ಇನ್ಲೈನ್ 4 ಇಂಜಿನ್ದು ಜೋಶ್ ಇದೆಲ್ಲ ಎಕ್ಸ್ಟ್ರೀಮ್, ಅದು ನೆಕ್ಸ್ಟ್ ಲೆವೆಲ್. ಆ ಸೌಂಡಿಗೆ ಏನೋ ಒಂಥರ ಇಯರ್ ಗ್ಯಾಸಮಿಗೆ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಟಿಪಿಕಲ್ ರೋಡು, ನಮ್ಮ ಹೇರೂರು ಕಾಡು. ಎಲ್ಲ ಒಣಗೋಗ್ಬಿಟ್ಟಿದೆ ಮಳೆ ಇಲ್ಲದೆ. ಪುನಃ ಮಳೆಗಾಲದಲ್ಲಿ ಗಾರ್ಡನ್ ಇದ್ದಂಗೆ ಇರ್ತದೆ. ಸೊ ಹಾಗೆಲ್ಲ ಹೇಳ್ತಾ ನಮ್ಮ ಇವತ್ತಿನ ದಿನಚರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.